KPSC ಆಗ್ತಿರುವಂತ ಪ್ರತಿಯೊಂದು ಅಕ್ರಮದಲ್ಲೂ ನಾವು ಏನೋ ಒಂದು FIR ಫೈಲ್ ಮಾಡಿದ್ವಿ ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ. ನಂತರ ಗವರ್ನರ್ಗೂ ಕಂಪ್ಲೇಂಟ್ ಕೊಟ್ಟಿದ್ವಿ, ಮತ್ತೆ ED ಆಫೀಸರ್ಸ್ಗೆ ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಈ ಒಂದು CID ಏನೋ ರಾಜ್ಯ ಸರ್ಕಾರದಿಂದ ಏನೋ ಒಂದು ಕಂಪ್ಲೇಂಟ್ ನ ವರ್ಗಾವಣೆ ಮಾಡಿ ವಿಚಾರಣೆ ನಡೆಸಿದ್ದಾರೆ. ಅದ ನಂತರ ED ಆಫೀಸರ್ಸ್ ಕೂಡ ಈ ಒಂದು ಕರ್ನಾಟಕದಲ್ಲಿ KPSC ಇಲ್ಲಿರೋಂಥ ಮೆಂಬರ್ಸ್ ಇರ್ಬೋದು, ಚೇರ್ಮನ್ ಇರ್ಬೋದು, ಮತ್ತೆ ಹಲವಾರು ಏಜೆಂಟ್ಸ್, ಬಿಸ್ನೆಸ್ ಮ್ಯಾನ್ ಎಲ್ಲರಿಗೂ ಟ್ರ್ಯಾಕ್ ಮಾಡಿ ಒಂದು ರೈಡ್ ಮಾಡಿ ಇವತ್ತು ಎಷ್ಟೋ ಜನ ಎನ್ಕ್ವೈರಿ ನಡೀತಾ ಇದೆ. ಈ ಒಂದು ಮಧ್ಯದಲ್ಲಿ ಈ ಒಂದು KPSC ಇರುವಂತಹ ಏನು ಒಂದು CCTV ಫುಟೇಜು ಈ ಒಂದು ವಾರ್ಡ್ ರೂಮ್ ಅಂದ್ರೆ ಕಂಟ್ರೋಲರ್ ಎಕ್ಸಾಮಿನೇಷನ್ ಕಂಟ್ರೋಲರ್ ಇರುತ್ತೆ. ಈ ಒಂದು CCTV ಫುಟೇಜ್ ನ ವ್ಯಾನಿಶ್ ಮಾಡಿದ್ದಾರೆ. ಅಂದ್ರೆ CCTV ಫುಟೇಜ್ ನ ಡಿಲೀಟ್ ಮಾಡಿರೋಂಥದ್ದು KPSC ನಾವು ನೋಡ್ಬೋದು. ಮತ್ತೆ KPSC ಆಫೀಸರ್ಸ್, IAS ಆಫೀಸರ್ ಎಸ್ಕೇಪ್ ಆಗಿರೋಂಥದ್ದು ನೋಡ್ಬೋದು. ಮತ್ತೆ KPSC ಮೆಂಬರ್ಸ್ ಎಸ್ಕೇಪ್ ಆಗಿದ್ದಾರೆ. ಇವತ್ತು ಅವರು ಎಲ್ಲಿದ್ದಾರೆ ಅನ್ನೋದು ಸಿಗ್ತಾ ಇಲ್ಲ. ಅಂದ್ರೆ ಆ ಮಟ್ಟಕ್ಕೆ ಭ್ರಷ್ಟಾಚಾರ ಆಗ್ತಾ ಇದೆ ಅಂತಂದ್ರೆ ಈ ಒಂದು ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲೂ ವೆಟರ್ನರಿ ಆಫೀಸರ್ ಎಲ್ಲ KS ಅಲ್ಲಿ ಅದರಲ್ಲಾಗಿರೋಂಥ ಭ್ರಷ್ಟಾಚಾರ ಬೇರೆ ಯಾವ್ದ್ರಲ್ಲೂ ಆಗಿರಲ್ಲ. 1 ಕೋಟಿ 1.5 ಕೋಟಿ ತನಕ ಈ ಒಂದು ಇಂಟರ್ವ್ಯೂ ಮಾರ್ಕ್ಸ್ ಇದ್ ಮಾಡಿದ್ದಾರೆ. ಈ ಒಂದು ಇಂಟರ್ವ್ಯೂ ಮಾರ್ಕ್ಸ್ ಮತ್ತೆ KS ಅಲ್ಲಿ ಫೈನಲ್ ಲಿಸ್ಟ್ ಬರ್ಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಯತ್ನಗಳು, ಈ ಒಂದು ಮೈನ್ಸ್ ಮಾರ್ಕ್ಸ್ ನ ತಿದ್ದುಪಡಿ ಮಾಡಿದ್ದಾರೆ. ತಿದ್ದಿಸಿ ಈ ಒಂದು ಏನು ಒಂದು ಸೀಕ್ರೆಟ್ ರೂಮ್ಸ್ ಇರುತ್ತೆ, ಆ ಒಂದು ರೂಮ್ಸ್ ನ CCTV ಕ್ಯಾಮ್ರಾ ಫುಟೇಜೇ ಕೊಡ್ತಾ ಇಲ್ಲ ಅಂತಂದ್ರೆ ಎಷ್ಟು ಮಟ್ಟಿಗೆ ಯೋಚನೆ ಮಾಡಿ. ಈವನ್ ನಾವು ಕೇಳ್ಪಟ್ಟಿರಂಗೆ ಇದೇ KS ಇಂಟರ್ವ್ಯೂ ಕೊಟ್ಟಿರೋಂಥ ಹುಡುಗನ್ಗೆ 90 ಲಕ್ಷ ದುಡ್ಡಿಸ್ಕೊಂಡು ಯಾರು ಅದು ಶಾದಿ ಭಾಗ್ಯ ಅಂತಂದ್ರೆ ನಾವೆಲ್ಲ ಹಿಂದೆ ನೋಡ್ತಿದ್ವಿ, ಮದ್ವೆ ಮಾಡಿಸ್ಕೊಳೋದಕ್ಕೂ ಇದು ಇಂಟರ್ವ್ಯೂ ಆದ್ಮೇಲೆ ಎಕ್ಸಾಮ್ ಫೈನಲ್ ಲಿಸ್ಟ್ ಬಂದಾದ್ಮೇಲೆ ಶಾದಿ ಭಾಗ್ಯ ಮದ್ವೆ ಮಾಡ್ತಿದ್ರು. ಆದ್ರೆ ಇಲ್ಲಿ ಇಂಟರ್ವ್ಯೂ ಲಿಸ್ಟ್ ಆಗಿದ ತಕ್ಷಣ ಇಂಟರ್ವ್ಯೂಗೆ ಬರ್ತಾ ಇದ್ದಾನೆ ಅಂತಿದ್ದಂಗೆ ಹುಡುಗಿ ಕಡೆಯಿಂದ ಸುಮಾರು 90 ಲಕ್ಷ ಮೆಂಬರ್ಸಿಗೆ ದುಡ್ಡು ಕೊಟ್ಟು ಈ ಹುಡುಗ ಮದ್ವೆನೇ ಆಗಿದ್ದಾರೆ, ದೇವಸ್ಥಾನದಲ್ಲಿ ತಾಲಿ ಕಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಎಷ್ಟು ಮಟ್ಟಿಗೆ ಕರಪ್ಷನ್ ಆಗಿದೆ ಅಂತಂದ್ರೆ, ಮದ್ವೆ ಮಾಡ್ಕೊಂಡಾದ್ಮೇಲೆ ಹುಡುಗಿ ಮನೇಲಿ ಇದೆ, ಹುಡುಗ ಮನೇಲಿ ಇದ್ದಾನೆ. ಅಂದ್ರೆ ಅವ್ರಿಬ್ರು ಸಂಸಾರನೂ ಮಾಡ್ತಾ ಇಲ್ಲ. ಆ ತರ ಅಂದ್ರೆ ಈ ಒಂದು ಫೈನಲ್ ಕನ್ಕ್ಲೂಷನ್ ಇವತ್ತು ತಂದೆ ಮತ್ತೆ ಮಗಳು ಇಬ್ರು ಫೋರ್ಸ್ ಮಾಡ್ತಿದ್ದಾರೆ, ಇನ್ನು ಯಾವಾಗ ಬರುತ್ತೆ ಅಂತ ಹೇಳಿ ಹುಡುಗಂಗೆ. ಆ ಮಟ್ಟಕ್ಕೆ ಇವತ್ತು ನಾವು ಶಾದಿ ಭಾಗ್ಯ KPSC ನಡೆಯುವಂತ ಎಕ್ಸಾಮ್ಸ್ ಅಲ್ಲಿ ನಾವು ಕಣ್ಮುಂದೆ ನೋಡ್ತಾ ಇದೀವಿ. ಅಂದ್ರೆ ಇಷ್ಟು ಮಟ್ಟಿಗೆ ಕರಪ್ಷನ್ ಆಗಿದೆ ಅಂತಂದ್ರೆ ಈ ಒಂದು KPSC KS ಅಲ್ಲಿ ಇರ್ಬೋದು, ಮತ್ತೆ ಏನು ವೆಟರ್ನರಿ ಆಫೀಸರ್ಸ್, ಗ್ರೂಪ್ ಬಿ ಆಫೀಸರ್, ಇದು BBMP AE ಇರ್ಬೋದು, ಮತ್ತೆ ಇನ್ನು ಹಲವಾರು ಎಕ್ಸಾಮ್ಸ್ CTI PDOದಲ್ಲಿ ಇವತ್ತು ಬರೀ KPSC ಅಲ್ಲಿ ಅಧಿಕಾರಿಗಳೇ ಅಂತಲ್ಲ, ಇವತ್ತು ಅಧಿಕಾರಿಗಳು ಎಕ್ಸಾಮಿನೇಷನ್ ಕಂಟ್ರೋಲರ್ ಜ್ಞಾನೇಂದ್ರ ಕುಮಾರ್ ಅವರು ಇವತ್ತು ಎಲ್ಲಾ ಡಾಕ್ಯುಮೆಂಟ್ಸ್ ತುಂಬಿಕೊಂಡು ಇಡೀ ರಾಜ್ಯನೇ ಬಿಟ್ಟಿದ್ದಾರೆ ಅಂತಂದ್ರೆ, ಎಸ್ಕೇಪ್ ಆಗೋ ತರ ಮಾಡಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಮಟ್ಟ ಕರಪ್ಷನ್ ಆಗಿದೆ. ಅಧಿಕಾರಿಗಳೇ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದ್ರೆ ಮತ್ತೆ ಪ್ರಾಮಾಣಿಕವಾಗಿ ಓದ್ತಾ ಇರೋಂಥ ಅಭ್ಯರ್ಥಿಗಳು ಎಲ್ಲಿ ಕೆಲಸ ಸಿಗುತ್ತೆ? ಇವತ್ತು KPSC ಅಲ್ಲಿ ಇವತ್ತು CCTV ಫುಟೇಜ್ ಇಲ್ಲ, ಮತ್ತೆ ಡಾಕ್ಯುಮೆಂಟ್ಸೇ ನೀವು ಸಿಗೋ ತರ ಮಾಡ್ತಾ ಇಲ್ಲ ಅಂತಂದ್ರೆ ಎಷ್ಟು ಮಟ್ಟಿಗೆ ಕರಪ್ಷನ್ ಆಗ್ತಾ ಇರಬೇಕು. ಮತ್ತೆ ಮೆಂಬರ್ಸ್ ಬರೀ ಇಬ್ರು ಮೆಂಬರ್ಸ್ ಅಲ್ಲ, ನಾವು ಇಬ್ರು ಮೆಂಬರ್ಸ್ ಮೇಲೆ ಏನು ಕಂಪ್ಲೇಂಟ್ ಕೊಟ್ಟಿದ್ವಿ ವಿತ್ ಪ್ರೂಫ್. ಆ ಪ್ರೂಫ್ ಕೊಟ್ಟಾದ್ಮೇಲೆ ಇವರು ಇದು ಇಡೀ ರಾಜ್ಯನೇ ಬಿಟ್ಬಿಟ್ಟು ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ. ಅವ್ರನ್ನ ಇಮಿಡಿಯೇಟ್ ಯಾರ್ಯಾರೆಲ್ಲ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಷ್ಟು ಜನನ್ನ ಅರೆಸ್ಟ್ ಮಾಡಿ ಇವ್ರನ್ನ ಜೈಲಿಗೆ ಕಳ್ಸೋದಲ್ಲ, ಇವ್ರನ್ನ ಗಲ್ಲಿಗೇರಿಸಿದ್ರು ಕಡಿಮೆನೆ. ಅಷ್ಟು ಮಟ್ಟಿಗೆ ಕರಪ್ಷನ್ ಮಾಡಿದ್ದಾರೆ ಇವರು. ಮತ್ತೆ ಇವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಮತ್ತೆ ಈ ಒಂದು ED ಆಫೀಸರ್ ದಯವಿಟ್ಟು ಇವ್ರನ್ನ ಕಸ್ಟಡಿಗೆ ತಗೊಂಡು ಇವ್ರನ್ನ ಡೈರೆಕ್ಟ್ ಜೈಲಿಗೆ ಕಳ್ಸೋಂತ ಕೆಲಸ ಆಗ್ಬೇಕು. ಯಾಕೆಂದ್ರೆ ಅಷ್ಟು ಮಟ್ಟಿಗೆ ಕರಪ್ಷನ್ ಮಾಡಿದ್ದಾರೆ. ಈ ಒಂದು ಇಲ್ಲಿಗೆ ಅಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಒಂದು KPSC ಅಲ್ಲಿ ಇಂಟರ್ಸ್ಟೇಟ್ ಅಂದ್ರೆ ಮನಿ ಲಾಂಡ್ರಿಂಗ್, ಇವಾಗ ಮನಿ ಏನ್ ಇಲ್ಲಿ ಕರ್ನಾಟಕದಲ್ಲಿ ಸ್ಟೂಡೆಂಟ್ಸ್ ಹತ್ರ, ಕ್ಯಾಂಡಿಡೇಟ್ ಹತ್ರ ದುಡ್ಡು ತಗೊಂಡು ಬೇರೆ ಸ್ಟೇಟ್ಸ್ ಅಲ್ಲಿ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡಿದಾರೆ ಅಂತಂದ್ರೆ ಇದು ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ ಆಗಿರೋದ್ರಿಂದ ಈ ಕೂಡಲೇ ಒಂದು KPSC ಇದು ಏನು ಇಷ್ಟೆಲ್ಲ ಹಗರಣ ಆಗಿದೆ, ಇದನ್ನ CBI ತನಿಖೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಏನು ಸರ್ಕಾರಕ್ಕೆ ಒಂದು ಶಾರ್ಟ್ ಟೈಮ್ ಕೊಟ್ಟಿದ್ವಿ. ಈಗ ಆದಷ್ಟು ನಾವು ಬೇಗ ಏನು ಹೋರಾಟಕ್ಕೆ ಡೇಟ್ ಡಿಸೈಡ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಒಂದು KPSC ಇರೋಂಥ ಎಲ್ರಿಗೂ ಯಾರ್ಯಾರು ಇದರಲ್ಲಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗೋ ತನಕ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಲಲ್ಲ. ಇವನ್ KPSC ಚೇರ್ಮನ್ ಕೂಡ ಅಷ್ಟೇ, ಅವರು ಏನೊಂದು ಗವರ್ನರ್ ಮಾಡಿರೋಂಥ ಸಸ್ಪೆಂಡ್ಗೆ ಕೋರ್ಟಲ್ಲಿ ಹೋಗಿ ಒಂದು ರಿವೋಕ್ ಮಾಡ್ಕೊಂಡ್ ಬಂದಿದ್ರು, ತಿರ್ಗಾ ಮತ್ತೆ ಕ್ಯಾಬಿನೆಟ್ ಅಲ್ಲಿ ಇಟ್ಸಿ ಅದನ್ನ ಮತ್ತೆ ಸಸ್ಪೆಂಡ್ ಮಾಡ್ಸೋಂಥ ಕೆಲಸ ಮಾಡಿದೀವಿ. ಬಟ್ ಅದು ಅಷ್ಟೇ ಆಗ್ಬಾರ್ದು, ಅವ್ರನ್ನ ಜೈಲಿಗೆ ಕಳ್ಸೋಂಥ ಕೆಲಸ ಆಗ್ಬೇಕು. ಆ ರೀತಿ ನಾವು ಹೋರಾಟ ಮಾಡೋಣ ಎಲ್ರಿಗೂ ಅಷ್ಟೇ. ಈ ವಿಚಾರವಂತ ಎಲ್ಲ ಮಾಧ್ಯಮಗಳಿಗೆ ಮತ್ತೆ ಎಲ್ಲ ಆಫೀಸರ್ಸ್ಗೆ, ED ಆಫೀಸರ್ಸ್ ಇರ್ಬೋದು, ಮತ್ತೆ CID ಆಫೀಸರ್ಗೆ ಒಂದು ಸ್ಟೇಟ್
ಇಲ್ಲಿರೋಂಥ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಸ್ಟೂಡೆಂಟ್ಸ್ ಪರವಾಗಿ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.